ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ನ ಯುದ್ಧದಿಂದ ನಲುಗಿ ಹೋಗಿರತಕ್ಕಂತ ದುಬೈಗೆ ವರುಣ ಆಘಾತವನ್ನ ಕೊಟ್ಟಿದ್ದಾನೆ. ಯುದ್ಧದಿಂದ ನಲುಗಿದೆ ದುಬೈಗೆ ವರುಣಾಘಾತ. ರಣಮಳೆಗೆ ಮುಳುಗಿದ ದುಬೈ ವಿಮಾನ ನಿಲ್ದಾಣ. ರಸ್ತೆಗಳು ಜಲಾವೃತವಾಗಿದೆ. ಕೊಚ್ಚಿ ಹೋಗಿದೆ ವಾಹನಗಳು. ಚರಂಡಿಗಳಲ್ಲಿ ಮರಳು ಸಿಲುಕಿ ನಿಂತಲ್ಲೇ ನಿಂತಿದೆ ನೀರು. ಸ್ವಿಮ್ಮಿಂಗ್ ಪೂಲ್ನಂತಾದ ದುಬೈ ಏರ್ಪೋರ್ಟ್. 1400 ಕಿಲೋಮೀಟರ್ ವೇಗದಲ್ಲಿ ಸೈಕ್ಲೋನ್ ಬೀಸ್ತಾ ಇದೆ. ಶಾರ್ಜಾ, ದುಬೈನ ಹಲವೆಡೆ ರಣಮಳೆ ಭಾರಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಈಗಾಗಲೇ ಕುವೈತ್ ದುಬೈ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡ್ತಾ ಇದೆ. ಗಲ್ಫ್ ರಾಷ್ಟ್ರಗಳಿಗೆ ಅಧ್ಯಕ್ಷರು ಎಚ್ಚರಿಕೆಯನ್ನ ಕೂಡ ನೀಡಿರುವಂಥದ್ದು. ಇದರ ಮಧ್ಯೆ ಇದೀಗ ದುಬೈನ ಪ್ರಸ್ತುತ ಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಸೈಕ್ಲೋನ್ನಿಂದ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿರುವಂಥದ್ದು. ವರುಣ ಸಾಕಷ್ಟು ಆಘಾತವನ್ನ ಕೂಡ ಕೊಟ್ಟಿದ್ದಾನೆ ದುಬೈನ ನಾಗರಿಕರಿಗೆ ಅಂತಾನೆ ಹೇಳ್ಬೋದು. ರಣಮಳೆಗೆ ಈಗಾಗಲೇ ದುಬೈನ ವಿಮಾನ ನಿಲ್ದಾಣ ಆಗಿರಬಹುದು, ರಸ್ತೆಗಳೆಲ್ಲವೂ ಕೂಡ ತುಂಬಿರುವಂಥದ್ದು ನೀರಿನಿಂದ. ನೀವು ಕೂಡ ಗಮನಿಸಬಹುದಾಗಿದೆ. 1400 ಕಿಲೋಮೀಟರ್ ವೇಗದಲ್ಲಿ ಸೈಕ್ಲೋನ್ ಬೀಸ್ತಾ ಇದೆ. ಶಾರ್ಜಾ ಮತ್ತು ದುಬೈನ ಹಲವೆಡೆ ಈ ರಣಮಳೆ ಭಾರಿ ಅವಾಂತರವನ್ನೇ ಸೃಷ್ಟಿ ಮಾಡಿರುವಂಥದ್ದು. ಸ್ವಿಮ್ಮಿಂಗ್ ಪೂಲ್ನಂತಾದಂತಹ ಈ ದುಬೈನ ಏರ್ಪೋರ್ಟ್ನಲ್ಲಿ ಬೋಟಿಂಗ್ ಕೂಡ ಮಾಡಲಾಗ್ತಾ ಇರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ದೊಡ್ಡದಾದಂತಹ ಕಟ್ಟಡಗಳು, ಆದರೆ ಕಟ್ಟಡ ಮುಳುಗುವಂತಹ ಅಂದರೆ ಕಾರ್ ಪಾರ್ಕಿಂಗ್ ಮಾಡಿರುವಂತಹ ಸ್ಥಳಗಳಾಗಿರ್ಬೋದು, ಇವನ್ನೆಲ್ಲ ಕೂಡ ಗಮನಿಸಬಹುದಾಗಿದೆ. ಕಾರ್ ಕೂಡ ಮುಳುಗಡೆಯಾಗಿರುವಂಥದ್ದು, ಪೆಟ್ರೋಲ್ ಬಂಕ್ ಆಗಿರ್ಬೋದು, ಸಾಕಷ್ಟು ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಈ ರಣಮಳೆ ಅಂತಾನೆ ಹೇಳ್ಬೋದು. ರಣಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿ ಈಗಾಗಲೇ ದುಬೈನ ನಾಗರಿಕರು ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಇರಾನ್ ಇಸ್ರೇಲ್ನ ಯುದ್ಧ ದುಬೈಗೂ ಕೂಡ ವ್ಯಾಪಿಸ್ತಾ ಇರುವಂಥದ್ದು, ದುಬೈಗೂ ಕೂಡ ಸಾಕಷ್ಟು ಹಾನಿ ಮಾಡ್ತಾ ಇರುವಂಥದ್ದು. ಇದರ ನಡುವೆ ಈ ರಣರಕ್ಕಸ ಮಳೆಗೆ ನಿಜಕ್ಕೂ ಕೂಡ ದುಬೈ ಏನಿದೆ ಸಾಕಷ್ಟು ಅವಾಂತರದಿಂದ ಪಾಡ್ಪಡ್ತಾ ಇದೆ ಅಂತಾನೆ ಹೇಳ್ಬೋದು. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದೆಲ್ಲವೂ ಕೂಡ ಮಾರ್ಟ್ನ ಒಂದು ದೃಶ್ಯಾವಳಿಗಳಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ನೀರು ನಿಂತಿರುವಂಥದ್ದು, ನೀರಲ್ಲೇ ಕಾರೆಲ್ಲವೂ ಕೂಡ ಮುಳುಗಿ ಹೋಗಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿರುವಂಥದ್ದು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತಂದ್ರೆ ಒಂದು ಈಜೊಡ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದ್ರೆ ಬೋಟಿಂಗ್ ಹೋಗ್ಬೇಕು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಎದುರಾಗಿರುವಂಥದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.